ಅದ್ರ ಜೊತೆಗೆ ಕಾಯಿಸೋದನ್ನು ಕಲಿತು ಬಿಡ್ತಾರೆ. ಹುಡುಗಿಯರನ್ನ ಕಾಯಿಸೋದು ಅಂದ್ರೆ ಈಗಿನ ಕಾಲದ ಹುಡುಗರಿಗೆ ಒಂಥರ ಥ್ರಿಲ್. ಓ ಮೈಲಾರಿ ಎಂತು ಬರುವಿ ನೀ ಹಾರಿ, ನಾ ಕಾಯುವಿ ನಿನ್ನ ದಾರಿ. ಕರುಣಾಮಯಿ ನೀನೇ ದೈವ, ನಿನಗಾಯಿತು ನನ್ನೇ ಜೀವ. ಕರುಣಾಮಯಿ ನೀನೇ ದೈವ, ನಿನಗಾಯಿತು ನನ್ನೇ ಜೀವ. ನಾನ್ಯಾವ ಮಾತಿಂದ ನಿನ್ನ ವಂದಿಸಲಿ, ನಾನೆಂತ ಹೂವಿಂದ ನಿನ್ನ ಪೂಜಿಸಲಿ. ಹೊಸ ಬಾಳು ನೀ ತಂದೆ, ಆಕಾಂತಿಯ ನಾ ಕಂಡೆ. ಹೊಸ ಬಾಳು ನೀ ತಂದೆ, ಆಕಾಂತಿಯ ನಾ ಕಂಡೆ. ಬಾಳೆಲ್ಲ ಆನಂದ ಪಡೆದೆ ಪಡೆದೆ ಪಡೆದೆ. ಕರುಣಾಮಯಿ ನೀನೇ ದೈವ, ನಿನಗಾಯಿತು ನನ್ನೇ ಜೀವ. ಹಲೋ ಗೀತಾ, ಏನು ಬಂದು ತುಂಬ ಹೊತ್ತಾಯ್ತಾ? ಸಾರಿ ಕಣಿ, ಬರೋ ಸ್ವಲ್ಪ ತಡವಾಯ್ತು. ಅಯ್ಯೋ, ಇದು ಹಳೆ ಡೈಲಾಗೆ ಬಿಡಿ. ಲೇಟ್ ಆಗಿ ಬರೋದು, ಸಾರಿ ಚಿನ್ನು ಲೇಟ್ ಆಯ್ತು ಅನ್ನೋದು. ಇದೇ ತಾನೇ ನಿಮ್ಮ ಆಟ. ನಾನು ನಿಮ್ಮ ಜೊತೆ ಮಾತಾಡಲ್ಲ, ಹೋಗಿ. ಓಹೋ, ಯಾಕೋ ಮೇಡಮ್ ಅವರು ನಮ್ಮ ಮೇಲೆ ಕೋಪಗೊಂಡಾಗಿದೆ. ಗೀತಾ, ನೀನು ಕೋಪಗೊಂಡಾಗ ತುಂಬ ಸುಂದರವಾಗಿ ಕಾಣ್ತೀಯ. ಈ ಸೌಂದರ್ಯ ಅನ್ನೋ ಶಬ್ದ ಹುಟ್ಟಿದ್ದೇ ಒಂದು ಹೆಣ್ಣಿನಿಂದ ಅಂತ ನಾನು ಎಲ್ಲಿಯೋ ಓದಿದ ನೆನಪು. ಅದು ನನಗೆ ಈಗ ಅರ್ಥ ಆಗ್ತಿದೆ ಗೀತಾ. ಹೌದು ಮೈಲಾರಿ, ಈ ನಿಸರ್ಗದಲ್ಲಿ ಹುಟ್ಟಿದ ಬೆಳ್ಳಿಗಳಿಗೆ ಮರವೇ ಆಸರಿಯಂತೆ, ಅದರಂತೆ ಮಾನವ ಜನ್ಮದಲ್ಲಿ ಹುಟ್ಟಿದ ಹೆಣ್ಣಿಗೆ ಒಂದು ಗಂಡು ಆಸರಿಯಂತೆ. ಅದರಂತೆ ನನಗೆ ಆಸರೆಯಾಗಿರುವ ಡಿವಿ ಬೇಸರ ಮಾಡಿಕೊಂಡು ಲೇಟಾಗಿ ಬಂದರೆ ನನ್ನ ಗತಿ ಏನು? ಗೀತಾ, ಅದಕ್ಕೆ ಭಯ ಪಟ್ಕೋತೀಯ? ನೋಡು, ನಾನು ಮದುವೆ ಆಗೋದಾದರೆ ಈ ಜನ್ಮದಲ್ಲಿ ನಿನ್ನನ್ನೇ ಎಂದು ನನ್ನ ಹೃದಯದಲ್ಲಿ ಬರ್ತಿಟ್ಟುಕೊಂಡಿದ್ದೇನೆ ಗೀತಾ, ಬರ್ತಿಟ್ಟುಕೊಂಡಿದ್ದೇನೆ. ಈ ಜೀವ ಹುಟ್ಟಿದ್ದೇ ನಿನಗಾಗಿ. ಈ ಪ್ರೀತಿ ಎಂಬ ಸಾಗರದೊಳಗೆ ಸಿಕ್ಕ ಪುಟ್ಟ ಮೀನುಗಾಡು, ಆ ಸಾಗರದ ಚಿಪ್ಪಿನೊಳಗೆ ಸಿಕ್ಕ ಸ್ವಾತಿ ಮುತ್ತು ನೀವು. ಓಹೋ ಗೀತಾ, ಪ್ರಾಣಕ್ಕಿಂತ ಮಿಗಿಲು ಈ ನನ್ನ ಪ್ರೀತಿ. ನೀನು ತೋರಿಸಿದ್ರು ನೋವಿನ ರೀತಿ, ನಾನಿನ್ನ ಜೊತೆಯಾಗಿರುವೆ. ನನ್ನ ಪ್ರೀತಿ ದೇವಿ ನನಗೆ ಕ್ಷೀರಾಭಿಷೇಕ, ಬಾಸತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ನಿನಗೆ ಕ್ಷೀರಾಭಿಷೇಕ, ಬಾಲಸದ ನಿನಗೆ ಪ್ರೇಮಾಭಿಷೇಕ.
ಸದಾ ಇದೇ ರೀತಿ ನಿಮ್ಮ ಜೊತೆಯಾಗಿ ನಗುನುಗ್ತಾ ಇರಬೇಕೆನ್ನೋದೇ ನನ್ನ ಆಸೆ. ಒಂದು ಕ್ಷಣನೂ ನಿಮ್ಮನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಆಗ್ತಿಲ್ಲ ರೀ. ಗೀತಾ, ಅದಕ್ಕೆ ಭಯ ಪಟ್ಕೋತೀಯ? ನೋಡು, ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ವಿಷಯನ್ನು ನಮ್ಮ ಮನೆಯಲ್ಲಿ ಇವತ್ತು ಸಂಜೆಯೇ ಹೇಳುತ್ತೇನೆ. ಸರಿ, ಆದಷ್ಟು ಬೇಗ ಈ ಕೆಲಸ ಮಾಡಿ. ಯಾಕಂದರೆ ನನ್ನ ದೇಹದ ಪ್ರತಿ ರಕ್ತ ಕಣದಲ್ಲಿಯೂ ನಿಮ್ಮ ಹೆಸರಿದೆ. ಈ ನನ್ನ ಹೃದಯದಲ್ಲಿ ನಿಮ್ಮ ಉಸಿರಿದೆ. ಗೀತಾ, ನಿಜವಾಗ್ಲೂ ನೀನು ನನ್ನ ಅಷ್ಟೊಂದು ಇಷ್ಟಪಡ್ತೀಯಾ? ಹೌದು ಮೈಲಾರಿ, ಅದನ್ನು ಹೇಳೋದಕ್ಕೆ ಶಬ್ದಗಳೇ ಸಾಲ್ತಿಲ್ಲ ನನಗೆ. ನಾವು ಉಸಿರಾಡೋ ಪ್ರತಿಯೊಂದು ಉಸಿರಲ್ಲೂ ನೀವಿದ್ದೀರಾ. ಹಾಗಾದರೆ ಪರೀಕ್ಷೆ ಮಾಡೋಣವೇ? ಯಾಕೆ? ನನ್ನ ಮೇಲೆ ಅನುಮಾನವೇ? ಹೇಳು ಮೈಲಾರಿ, ನಾನೇನು ಮಾಡಬೇಕು ಅಂತ? ಅಲ್ಲಿ ಕಾಣ್ತಾ ಇರೋ ಬೆಟ್ಟದಿಂದ ಕೆಳಗೆ ಹಾರಬೇಕೆ, ಅಥವಾ ಅಲ್ಲಿ ಹರಿತಾ ಇರೋ ಜಲಪಾತದಲ್ಲಿ ಧುಮುಕಬೇಕೆ? ಅಯ್ಯೋ ಹುಚ್ಚಿ, ಅಂಥ ದೊಡ್ಡ ಕೆಲಸ ಏನು ಮಾಡಬೇಡ. ಹಾಗೋ ಅಲ್ಲಿ ಕಾಣ್ತಿದೆಯಲ್ಲ ಕೆಂಪು ಗುಲಾಬಿ, ಅದನ್ನು ಹೋಗಿ ಕಿತ್ತುಕೊಂಡು ಬಾ ಅಷ್ಟೇ. ಅಷ್ಟೇನಾ? ನೋಡ್ತಾ ಇರೋ ಮೈಲಾರಿ, ಪ್ರೀತಿ ಯಾವತ್ತೂ ಸಾಯುತ್ತಿಲ್ಲ. ಇದರಲ್ಲಿ ನಾನೇ ಗೆಲ್ಲೋದು. ಆದರೆ ನಾನು ಬರೋವರೆಗೂ ಇಲ್ಲೇ ನಿಂತಿರಬೇಕು. ಸರಿ ಗೀತಾ, ಎಲ್ಲಿ ಹೋಗಲ್ಲ, ಹುಷಾರು. ಎಲ್ಲಿಗೂ ಹೋಗ್ಬಾರ್ದು. ಸರಿ ಗೀತಾ, ಈ ಜಾಗ ಬಿಟ್ಟ ಎಲ್ಲೂ ಕದ್ಲಲ್ಲ. ಗೀತಾ, 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 ಒಂದು ನಿಮಿಷ. ಅಯ್ಯೋ ಹುಚ್ಚು ಹುಡುಗಿ, ಎಲ್ಲಿ ನಾನು ನಡು ನೀರಿನಲ್ಲಿ ಕೈ ಬಿಡುತ್ತೇನೆ ಅಮ್ಮ, ಭಯ ಅವಳಿಗೆ. ಮೈಲಾರಿ, ಎಲ್ಲಿ ಅಂತ ಹುಡ್ಕೋದು? ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಇನ್ಸ್ಪೆಕ್ಟರ್, ಅರೆಸ್ಟ್. ಇನ್ಸ್ಪೆಕ್ಟರ್, ಒಂದು ನಿಮಿಷ, ನನ್ನೇ ಅರೆಸ್ಟ್ ಮಾಡ್ತಿದ್ದೀರಿ? ನೋಡು ಮೈಲಾರಿ, ನೀನು MLA ರಂಗೇಗೌಡನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀಯ ಎಂದು ಅವರೇ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ. ಇನ್ಸ್ಪೆಕ್ಟರ್, ಒಂದು ನಿಮಿಷ ನನ್ನ ಮಾತು ಕೇಳಿ. ಕೇವಲ 5 ನಿಮಿಷ ಮಾತ್ರ, ನಂತರ ನನ್ನನ್ನು ಎಳೆದುಕೊಂಡರೆ ಹೋಗುತ್ತೀರಿ. ನೋಡು ಮೈಲಾರಿ, ನೀ ಏನೇ ಹೇಳೋದನ್ನಿದ್ರು ಬಂದು ಕೋರ್ಟ್ನಲ್ಲಿ ಮಾತಾಡಿ. ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಇನ್ಸ್ಪೆಕ್ಟರ್ ನಿಂಗಪ್ಪ, ಎಳೆದುಕೊಂಡರೆ ಮಗನ. ಮನುಜನ ಬಾಳನು ದೇವನ ಲೀಲೆಯ ಬಲ್ಲವನಾಗಿಹದು. ಮನುಜನ ಬಾಳನು ದೇವನ ಲೀಲೆಯ ಬಲ್ಲವನಾಗಿಹದು. ಆಹಾ, ಎಷ್ಟು ಕೂಲಾಗಿದೆ ವಾತಾವರಣ. ಇಂಥ ತಂಪಾದ ಗಾಳಿಯಲ್ಲಿ ಇಂಪಾಗಿ ಹಾಡೋ ಒಬ್ಬ ಪ್ರೇಯಸಿದ್ದಾರೆ. ಆ ಸ್ವರ್ಗಕ್ಕೆ ಏನು ಯಾಕಬೋದಿತ್ತು, ಆದರೆ ಏನು ಮಾಡೋದು, ಅದೃಷ್ಟವಂತ ನಾನಲ್ಲೊಂದು ಕಾಣುತ್ತದೆ. ಓ, ಯಾವುದೋ ಒಂದು ಒಂಟಿಯನ್ನು ಈ ಕಡೆ ಬರುತ್ತಿದ್ದಾಳೆ. ಬಹುಶಃ ಆ ದೇವರಿಗೆ ನನ್ನ ಕೂಗು ಕೇಳಿ ಅವಳನ್ನು ಕಳಿಸಿರಬಹುದಾ? ಬರ್ಲಿ.